The generation of Noah. Noah was a just man and perfect in his generations, and Noah walked with God. ಆದಿಕಾಂಡ 6ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರು ಆತ್ಮನು ಈ ರೀತಿ ಮಾತನಾಡ್ತಾ ಇದ್ದಾನೆ. ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲಲ್ಲಿ ಹಾಗಾದ್ರೆ ನೋಹ ಪರ್ಫೆಕ್ಟ್ ಆಗಿ ಸಖತ್ತಾಗಿ ದೇವ್ರ ಸಂಗಡ ಕರೆಕ್ಟಾಗಿ ನಡೆದಂಥ ಮನುಷ್ಯ. ಯಾರ ಜೊತೆಗೆ? ದೇವ್ರ ಜೊತೆ. ಈಗಿನ ಕಾಲದವ್ರು ದೇವ್ರ ಜೊತೆ ನಡ್ರಪ್ಪ ಅಂದರೆ, ನಾನು ನನ್ನ ಗಂಡನ ಜೊತೆ ನಡೀತೀನಿ, ನಾನು ನನ್ನ ಹೆಂಡತಿ ಜೊತೆ ನಡೀತೀನಿ, ನಾನು ನನ್ನ ಮಕ್ಕಳ ಜೊತೆ ನಡೀತೀನಿ, ನಾವು ನಮ್ಮ ತಾತಾಜಿ ಜೊತೆ ನಡೀತೀವಂತ ಅವರು ಕೂಡ ನಮ್ಮ ಮಕ್ಕಳು ನಮ್ಮ ಜೊತೆ ನಡೀತವೆ ಅಂತ ಇಷ್ಟರಲ್ಲೇ ಇದ್ದಾರೆ. ಆಮೇಲೆ ಅಲ್ಲೇ ಇನ್ನು ಮುಂದಿನ ಹಂತಕ್ಕೆ ದೇವ್ರ ಜೊತೆಗೆ ಮಾತ್ರ ಬರ್ತಾ ಇಲ್ಲ. ಜನರೇಷನ್ ಅಂದರೆ ಅದು ಈಗಿನ ಕಾಲದ ಜನರೇಷನ್ನೇ ಇರ್ಬೋದು ಅಷ್ಟೇ. ಆಮೇಲೆ ಹಾಳಲ್ಯ. ಆದರೆ ನೋಹನು ಮೊಟ್ಟ ಮೊದಲು ದೇವರಲ್ಲಿ ಅವನು ನೀತಿವಂತನಾಗಿದ್ದಂಥ ಮನುಷ್ಯನಾಗಿದ್ದನು. ಆಮೇಲೆ ಹಾಳಲ್ಯ. ಆದರೆ ಅವನು ಆ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಆ ಕಾಲದಲ್ಲಿ ಏನು ತಪ್ಪಿಲ್ಲ ಬಿಟ್ರೆ, ತಪ್ಪು ಮಾಡೋಕ್ಕೆ ಅವಕಾಶನೇ ಇಲ್ಲ ಬಿಟ್ರೆ ಅಂತ ಕೆಲವರು ಹೇಳ್ತಾರೆ. ಆಮೇಲೆ ಅಲ್ಲಲ್ಲಿ ಕಾಯಿನ ತಪ್ಪು ಮಾಡಲಿಲ್ವ? ಅವನಿಗೆ ಹಿಂದಿನ ಕಾಲ, ನೋವನ ಕಾಲ ಬರೋಕ್ಕಿಂತ ಮುಂಚೆನೇ ಹಿಂದೇನೆ ಕಾಯಿನ ಆಲ್ರೆಡಿ ತಪ್ಪು ಮಾಡಿಬಿಟ್ಟ, ತಮ್ಮನ್ನೇ ಮಾಡ್ರೆ ಮಾಡಿಬಿಟ್ಟ. ಆಮೇಲೆ ಅಲ್ಲಿ ಹೇಗೆ ಮಾಡ್ದೋ ತುಕ್ಕಡ ಅನ್ನೋದು ಅವನೇ ಫಸ್ಟ್ ಮನುಷ್ಯಲ್ಲಿ ಯೂಸ್ ಮಾಡ್ದವನು ಅನ್ಸುತ್ತೆ. ಆಮೇಲೆ ಅಲ್ಲಿ ಹಾಗಾದರೆ ಅವ್ನು ತಪ್ಪು ಮಾಡಿಬಿಟ್ಟ. ಹಾಗಾದರೆ ನೋವು ಕೂಡ ತಪ್ಪು ಮಾಡೋ ಅವಕಾಶ ಒಂದೇ ಬೇಜಾನಿದ್ದೇ ಇರುತ್ತೆ, ಸಿಕ್ಕಿರುತ್ತೆ ಅಥವಾ ಬಂದಿರುತ್ತೆ. ಆದರೆ ಅವನು ಯಾವುದ್ರಲ್ಲೂ ಕೂಡ ತಪ್ಪು ಮಾಡದೆ ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿ ನಡೆದನು, ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದನು, ದೇವರೊಟ್ಟಿಗೆ ಮಾತನಾಡುವ ಅನ್ಯೋನ್ಯತೆ ಅವನಿಗಿತ್ತು. ಆದ್ದರಿಂದ ದೇವರ ವಾಕ್ಯ ಹೇಳ್ತಾ ಇದೆ ಮುಂದೆ, ದೇವರೊಂದಿಗೆ ಅವನು ಅನ್ಯೋನ್ಯವಾಗಿ ನಡೆದುಕೊಂಡನು. ಈ ಅನ್ಯೋನ್ಯವಾಗಿ ನಡೆಯೋದು ಅಂದರೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ದೈವ ಮಕ್ಕಳಲ್ಲಿ ಎಲ್ಲರಲ್ಲೂ ಇರಲೇಬೇಕಾದಂಥ ವಿಷಯ. ಆದ್ದರಿಂದ ಪಕ್ಕದಲ್ಲಿರೋ ಕೊಟ್ಟೇಳಿ ನಾನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆಯುತ್ತೇನೆ ಅಂತ. ಆಮೇಲೆ ಐ ಮಸ್ಟ್ ವಾಕ್ ಇಂಟಿಮೇಟೆಂಟ್ಲಿ ವಿತ್ ಗಾಡ್. ಆಮೇಲೆ ಹೂ ವಾಂಟ್ ಯು ಶೆನ್ ಕ್ಯೂಮಿಂಗ್ टॉन्शिंग मुझे परमेश्वर की साथ द निष्ठता से चलना चाहिए. నేను దేవునితో సమీపంగా నడవాలి. ಆಮೇಲೆ ಹಾಲಲ್ಲಿ. ಹಾಗಾದರೆ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿ ನಡಿಲೇಬೇಕು. ಏನು ದೇವರ ಸಭಾದಲ್ಲಿ ಎತ್ತಲ್ಪಡ್ಬೇಕಂದ್ರೆ ಏನು ಮಾಡಬೇಕು? ಅನ್ಯೋನ್ಯವಾಗಿ ದೇವರ ಸಂಗಡ ನಾವು ನಡೆಯಲೇಬೇಕು. ಆಮೇಲೆ ಹಾಲಲ್ಲಿ. ಇಲ್ಲ ಅಂದರೆ ನಾವು ದೇವರ ಭರಣದಲ್ಲಂತೂ ಎತ್ತಲ್ಪಡಲು ಇಟ್ ಈಸ್ ಇಂಪಾಸಿಬಲ್ ಆದಂಥ ಮಾತಾಗಿದೆ. ಆಮೇಲೆ ಹಾಲಲ್ಲಿ. ಹಾಗಾದ್ರೆ ಈ ಅನ್ಯೋನ್ಯತೆ ಅಂದರೆ ಏನು? ಇದು ಯಾವ ರೀತಿಯಾಗಿ ವಿವರಿಸ್ಬೋದು ಅಂದರೆ, ಇಡೀ ಲೋಕದಲ್ಲಿ ಮದುವೆ ಅಂತ ಅನೇಕರಾಗಿದ್ದಾರೆ, ದೇವ್ರ ಸೂತ್ರಲ್ಲಿ. ಆಮೇಲೆ ಹಾಗಾದರೆ ದೇವ್ರ ಹಾಗಾದರೆ ಈಗ ದೇವ್ರು ಹೇಳ್ತಿದ್ದಾನೆ, ಒಂದು ಗಂಡು ಅಥವಾ ಒಂದು ಹೆಣ್ಣು ಇಬ್ಬರಿಗೂ ನಿಶ್ಚಿತಾರ್ಥ ಇದೆ. ನಿಶ್ಚಿತಾರ್ಥ ಅಂದ್ರೆ ಏನು ಇಂಗ್ಲೀಷಲ್ಲಿ? ಎಂಗೇಜ್ಮೆಂಟ್ ಆಗಿದೆ. ಹಾಗಾದರೆ ಅವರಿಬ್ಬರು ನಂತರದ ದಿನಗಳಲ್ಲಿ ಸುಮ್ಮನೆ ಇರ್ತಾರ? ಸುಮ್ಮನೆ ಇರೋರು ಇರ್ತಾರೆ. ಆದ್ರೆ ಮುಕ್ಕಾಲು ಭಾಗದಷ್ಟು ಜನ ಸುಮ್ಮನೆ ಇರುವಂಥ ಜಾಯಿನ್ ಮಾಡಿದವ್ರೆ ಇವಾಗಲೇ ಅಂತೂ ಇಲ್ಲವೇ ಇಲ್ಲ. ಯಾಕಂದರೆ ಎಲ್ಲರಿಗೂ ಮೊಬೈಲ್ ಬಂದ್ಬಿಟ್ಟಿದೆ. ಹಂಗಾಗಿ ಅವ್ರವ್ರ ಅಪ್ಪ ಅಮ್ಮನ ಹತ್ರನೋ ಅಥವಾ ಕೇಳ್ತಾರೆ. ಈಗ ಈ ಹುಡುಗಿ ಕಡೆ ಆದರೆ ಆ ಹುಡುಗನ ನಂಬರ್ ಕೊಡು, ಆ ಹುಡುಗ ಆಗಿದ್ರೆ ಆ ಹುಡುಗಿ ನಂಬರ್ ಕೊಡು ಅಂತ ಕೇಳಿ ಇಸ್ಕೊಂಡು ಮಾತಾಡ್ತಾರೆ. ಎಷ್ಟೊತ್ತು ಮಾತಾಡ್ತಾರೆ? ಅಯ್ಯೋ, ಮಾಡಿ ಮೇಲೆ ಹೋಗೋದು, ಆಚೆ ಹೋಗೋದು, ರೋಡಲ್ಲಿ ಹೋಗುವಾಗಲೂ ಬರುವಾಗಲೂ ಅವರು ಇವ್ರ ಜೊತೆ ಊಟ ಮಾಡುವಾಗಲೂ ಅಯ್ಯೋ ಎದ್ರು ಕುಂತರು ಮಾತಾಡ್ತಾರೆ. ಅದೇನು ಮಾತಾಡ್ತಾರೋ ಅದು ಅವರಿಬ್ಬರಿಗೆ ಗೊತ್ತಾಗಬೇಕು ಹೊರತು ಇನ್ನು ನೋಡೋರ್ಗಂತೂ ಇವರಿಬ್ಬರು ಇನ್ನು ಇದರಿಂದ ಎದ್ದು ಬಂದಿರೋದೇ ಇಲ್ಲ ಅಂತ ಅನ್ಸ್ಕೋಬೇಕು. ಆ ರೀತಿಯಲ್ಲಿ ಇಬ್ಬರು ಮಾತಾಡ್ತಾನೆ ಇರ್ತಾರೆ. ಬರೀ ಮಾತಾಡ್ತಿರ್ತಾರೆ. ಅದೇನು ಮಾತಾಡ್ತಾರೋ ಏನೋ ಅದು ಅವ್ರಿಗೆ ಗೊತ್ತಿರಬೇಕು. ದೇವ್ರಿಗೆ ಮೈ ಮೇಲೆ ನಮಗೆ ಬೇಡ. ಹಾಗಾದರೆ ಇಬ್ಬರು ಮಾತಾಡ್ತಾ ಇದ್ದಾರೆ ಅಂದರೆ ಏನಂತ, ಅವ್ರ ಮಧ್ಯದಲ್ಲಿ ಈಗಿನ ಸಂಬಂಧ ಆರಂಭ ಆಗ್ತಾ ಇದೆ. ಅದು ಒಂದು ಸೂಚನೆ ಆಗಿದೆ. ಅವರಿಬ್ಬರ ಅನ್ಯೋನ್ಯತೆಯ ಸೂಚನೆ ಅದಾಗಿರುತ್ತೆ.
ಇಬ್ಬರು ತಮ್ಮ ಕುಟುಂಬವನ್ನು ಕಟ್ಟಲ್ಪಡುವುದಕ್ಕೆ ಅವರು ಮುಂಚಿತವಾಗಿ ತಮ್ಮ ಮಾತುಗಳನ್ನು ಶೇರ್ ಮಾಡ್ಕೊತಾ ಇರ್ತಾರೆ. ಇವ್ರ ಮಾತುಗಳನ್ನ ಅವ್ರು ಮಾತಾಡ್ತಾ ಇರ್ತಾರೆ, ಅವ್ರ ಮಾತುಗಳ ಬಗ್ಗೆ ಇವರು ಹೇಳ್ತಾ ಇರ್ತಾರೆ. ಇವರು ತಮ್ಮ ತಮ್ಮ ಕುರಿತಾಗಿ, ತಮ್ಮ ತಮ್ಮ ಕುಟುಂಬಗಳ ಕುರಿತಾಗಿ, ತಮಗೆ ಇಷ್ಟ ಆದಂಥ ವಿಷಯಗಳ ಕುರಿತಾಗಿ, ತಮಗೆ ಇಷ್ಟ ಇಲ್ಲದೇ ಇರುವಂಥ ವಿಷಯ